ಸುಧಾ ಸುಧಾ ಅಬ್ಬಾ ತುಂಬಾನೇ ಗ್ಯಾಪ್ ಆಗೋಗಿದೆ. ಇವತ್ತಂತೂ ಧೂಳಿ ಅಪ್ಸೋದೆ. ಸುಧಾ ಸುಧಾ ಹಾ ಬರ್ತಿದೀನ್ರಿ. ಸುಧಾ ನೈಟ್ ನನ್ನ ಯಾಕೆ ದೂರ ಮಾಡಿದೆ? ಅದೆಲ್ಲ ಏನೂ ಇಲ್ಲ ರೀ. ನಿಜ ಹೇಳು, ನನ್ನಿಂದ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ? ಅಬ್ಬಾ ಅದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಇದಕ್ಕೆ ಮುಂಚೆ ನನ್ನ ಜೊತೆ ತುಂಬ ಚೆನ್ನಾಗಿದ್ದೆ, ಆದರೆ ಇತ್ತೀಚೆಗೆ ನನ್ನ ತುಂಬ ಅವಾಯ್ಡ್ ಮಾಡ್ತಾ ಇದೆಯಾ? ಆ ವಿಷಯದಲ್ಲಿ ಅವಾಯ್ಡ್ ಮಾಡಿದ್ರೆ ಎಲ್ಲ ವಿಷಯದಲ್ಲೂ ಅವಾಯ್ಡ್ ಮಾಡ್ತಿದ್ದೀನಿ ಅಂತನಾ? ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಬಂಗಾರ? ಸ್ವಲ್ಪ ದಿನ ದೂರನೇ ಇರೋಣ ರೀ. ಯಾಕೆ? ನೀವು ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಯಾವತ್ ತನಕ? 6 months ರೀ. 6 months ದೂರ ಇರಬೇಕಾ? ನಿಮ್ಮ ಹೆಲ್ತ್ಗೋಸ್ಕರ ಹೇಳ್ತಿದ್ದೀನಿ. ನೀವು ಚೆನ್ನಾಗಿರ್ಬೇಕು ಅಂತ ಮಾಡ್ತಿದ್ದೀನಿ ರೀ. 6 ತಿಂಗಳು ಆಗಲ್ಲ. ಅದೇನಾ ಅಥವಾ ನಾನು ಬೋರ್ ಆಗಿದ್ದೀನಾ? ಛೀ, ನೀವು ಹಾಗೆಲ್ಲ ಮಾತಾಡ್ಬೇಡ್ರಿ. ಹೊರಡ್ರಿ ನೀವು. ಸರಿ ಬಿಡು, ಹೋಗ್ತೀನಿ. ಗ್ರಾಸರೀಸ್ ಮರಿಬೇಡ್ರಿ. ಸರಿ ಬಿಡು, ತಗೊಂಬರ್ತೀನಿ. ಅಬ್ಬಾ ನೀವ್ ಆ ಥರ ಡಲ್ಲಾಗಿ ಇರ್ಬೇಡ್ರಿ. ಸರಿ, 6 ತಿಂಗಳಲ್ಲಿ ಮಾಡ್ಬೇಕಿರೋ ಪೂಜೆ 3 ತಿಂಗಳಲ್ಲೇ ಮಾಡ್ತೀನಿ. ಓಕೆನಾ? ಡಬಲ್ ಓಕೆ. ಸಾಕು, ಈಗ ಹೊರಡಿ. ಏನ್ರಿ ಏನ್ರಿ? ಹಾ ಸೋನು ಬಾಬಾ, ಲ್ಯಾಪ್ಟಾಪ್ ಮತ್ತೆ ರಿಪೇರಿಗೆ ಬಂದಿದೆ ಸೋನು. ಅದೇಂಗ್ರಿ 10 ದಿವಸದ ಮುಂಚೆ ರಿಪೇರಿ ಮಾಡಿದ್ದೆ? ಅದೇನೋ ಸಾರಿ ಮತ್ತೆ ರಿಪೇರಿಗೆ ಬಂದಿದೆ. ಹಾಗಿದ್ರೆ ಹೊಸ ತಗೋಬಹುದು ತಾನೆ? ಮಾರ್ನಿಂಗ್ ನಮ್ಮ ಮನೆಯವರು ಅದೇ ಹೇಳಿದ್ರು, ಈ ವಾರ ಹೊಸದ್ ಕೊಡಿಸ್ತೀನಿ ಅಂದಿದ್ದಾರೆ. ಇವಾಗ ರಿಪೇರ್ ಮಾಡಿದ್ರೆ ಮತ್ತೆ ಹಾಳಾಗುತ್ತಲ್ವಾ? ಸರಿ, ಇನ್ನು ಸ್ವಲ್ಪ ದಿನ ಮ್ಯಾನೇಜ್ ಮಾಡಿದ್ರೆ ಸಾಕು. ಸರಿ ತಗೊಂಬನ್ನಿ, ನೋಡ್ತೀನಿ. ಸರಿ, ನೀನ್ ಕೂತ್ಕೊ, ನಾನು ತಗೊಂಡ್ ಬರ್ತೀನಿ. ಇಲ್ಲಿದೆ ನೋಡು ಸೋನು. ರಿಪೇರಿ ಆಗೋಯ್ತ್ರಿ. ಇಷ್ಟು ಬೇಗ ಆಗೋಯ್ತಾ? ಎಷ್ಟು ದಿನದವರೆಗೂ ಕೆಲಸ ಮಾಡುತ್ತೆ? ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾರ್ಡಾಗಿ ವರ್ಕ್ ಮಾಡ್ತೀನಿ. ಸ್ಮೂತಾಗಿ ಮಾಡಿ, ಇನ್ನೂ ಚೆನ್ನಾಗಿ ಬಾಳಿಕೆ ಬರುತ್ತೆ. ಟ್ರೈ ಮಾಡ್ತೀನಿ. ಬಾಯ್ ರೀ. ಬಾಯ್. ಸುಧಾ ಸುಧಾ ಏನ್ರಿ, ಗ್ರಾಸರೀಸ್ ತಗೊಂಡ್ ಬಂದ್ರಾ? ಅಯ್ಯೋ ಮರ್ತೋದ್ನಲ್ಲೇ. ನಿಮ್ ಬಗ್ಗೆ ಗೊತ್ತಿದ್ದೆ, ನಿಮ್ಗೆ ಮೆಸೇಜ್ ಮಾಡಿದ್ದೆ, ಕಾಲ್ ಕೂಡ ಮಾಡಿದೆ ರೀ. ಶಾಪಲ್ಲಿ ಸ್ವಲ್ಪ ಬ್ಯುಸಿ ಆಗಿದೆ ಕಣೆ. ಎಷ್ಟು ಬ್ಯುಸಿ ಆಗಿದ್ರೆ ಏನು, ಮನೆಗ್ ಬೇಕಿರೋದು ತರೋಕ್ಕಾಗಲ್ವಾ? ಅಯ್ಯೋ ಸಾರಿ ಹೇಳ್ತಾ ಇದೀನಿ ತಾನೇ. ನಾನು ಆರ್ಡರ್ ಮಾಡ್ತೀನಿ ಇರು. ಆರ್ಡರ್ ಆಗಿದ್ರೆ ನಾನೇ ಮಾಡ್ತಿರ್ಲಿಲ್ವಾ? ಅಲ್ಲ ಅಂದ್ರೆ ಹೋಲ್ಸೇಲ್, ಸ್ವಲ್ಪ ಕಡಿಮೆಗೆ ಸಿಕ್ತಿತ್ತು ಅಲ್ವಾ? ಸರಿ, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋ, ನಾಳೆಯಿಂದ ತಗೊಂಬರ್ತೀನಿ. ಮೊನ್ನೆಯಿಂದ ಹಾಗೆ ಹೇಳ್ತಿದ್ದೀರಾ. ಎಲ್ಲ ಮರ್ತು ಹೋಗಾಗಿದ್ರೆ ಇಲ್ಲಿ ನೋಡು, ಈ ಬಲ್ಬ್ನ ಹೇಗೆ ಮರಿತಾ ಇದ್ದೆ. ಸಂತೋಷ ಆಯ್ತು ಬಿಡಿ. ಹೋಗಿ ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡೋಣ. ಹೋಗ್ಲಿ ಬಿಡು, ಇವಾಗ ನಿನ್ ಕೋಪ ಕಮ್ಮಿ ಆಯ್ತಲ್ಲ, ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಹಲೋ ಸೋನು, ಲ್ಯಾಪ್ಟಾಪ್ ಮತ್ತೆ ಪ್ರಾಬ್ಲಮ್ ಆಗ್ತಿದೆ. ಲಾಸ್ಟ್ ಟೈಮ್ ಥರ ಒಂದು ಸಲ ಬಂದು ಹೋಗ್ತೀಯಾ ಪ್ಲೀಸ್? ಮೇಡಮ್ ಮೇಡಮ್ ಅಯ್ಯೋ ಮೇಡಮ್, ಸೆಕ್ಸಿಯಾಗಿ ಕಾಣಿಸ್ತಾ ಇದ್ದೀರಾ. ಅಯ್ಯೋ ಚೇಚೆ, ಡ್ರೀಮಿಂದ ಆಚೆ ಬಾರೋ.
ಮೇಡಮ್ ಲ್ಯಾಪ್ಟಾಪ್ ಎಲ್ಲಿದೆ? ಒಳಗಡೆ ಇದೆ. ಸಾರಿ ಸೋನು, ನಿನಗೆ ಕಷ್ಟ ಕೊಡ್ತಾ ಇದ್ದೀನಿ. ಹಾಗೆಲ್ಲ ಏನು ಅನ್ಕೋಬೇಡಿ ಮೇಡಮ್. ಸರಿ, ಎಲ್ಲಿದೆ ಅಂತ ಹೇಳಿ ರಿಪೇರ್ ಮಾಡ್ತೀನಿ. ರೂಮಲ್ಲಿದೆ ಬಾ. ಬನ್ನಿ. ಬಾ ಸೋನು, ಅಲ್ಲಿದೆ ಲ್ಯಾಪ್ಟಾಪ್. ನೀ ಚೆಕ್ ಮಾಡ್ತಾ ಇರು, ನಾನು ಹೋಗಿ ಕಾಫಿ ತರ್ತೀನಿ. ಆಗಲಿ ಮೇಡಮ್. ಸೋನು, ಮೇಡಮ್, ತಗೋ ಕಾಫಿ ಕುಡಿ. ಯಾಕೆ ಸೋನು ಆ ಥರ ಮಾಡ್ದೆ? ಏನೋ ಅಪ್ಪಿತಪ್ಪಿ ಆಗೋಯ್ತು ಮೇಡಮ್, ಕ್ಷಮಿಸಿ. ಇನ್ಯಾವತ್ತೂ ಹಾಗೆ ಮಾಡಲ್ಲ. ಸಾರಿ. ಸರಿ, ನೀನೇನೋ ಒಳ್ಳೆಯವನೇ ಆದ್ರೆ ದುಡುಕಿ ಈ ಥರ ಆಗೋಯ್ತು. ನೀನ್ ಯಾರಿಗೂ ಹೇಳ್ಬೇಡ, ನಾನು ಯಾರಿಗೂ ಹೇಳಲ್ಲ. ಸರಿ. ನಾನ್ ಕೂಡ ಹೊಸ ಲ್ಯಾಪ್ಟಾಪ್ ತಗೋತೀನಿ ಅಲ್ವಾ? ಅವಾಗ ನೀನ್ ಕಷ್ಟಪಡೋ ಅವಕಾಶ ಇರಲ್ಲ ಅಲ್ವಾ? ಹೌದು ರೀ. ಬಾಯ್. ಅಬ್ಬಾ, ಎಷ್ಟು ಸುಖ ಕೊಟ್ಟಿಯೋ ನೀನು. ಹಲೋ ಕಿರಣ್, ಏನಂತ ಟ್ರಿಕ್ ಕೊಟ್ಟಿಯೋ? ನೀನು ಹೇಳ್ದಂಗೆ ನಮ್ಮ ಪಕ್ಕದ ಮನೆ ಆಂಟಿ ಲ್ಯಾಪ್ಟಾಪ್ ರಿಪೇರ್ಗೆ ಅಂತ ಕರ್ಸ್ಕೊಂಡು ನೀನು ಹೇಳಿದ ಆ್ಯಪ್ನ ಇನ್ಸ್ಟಾಲ್ ಮಾಡಿದೆ ಕಣ. ಅಷ್ಟೇ. ಅದು ಎವ್ರಿ 10 ಡೇಸ್ಗೆ ಸಿಸ್ಟಮ್ ಸ್ಟಾರ್ಟ್ ಡೌನ್ ಮಾಡುತ್ತೆ. ಮತ್ತೆ ನಾನೇ ಹೋಗಿ ಸ್ಟಾರ್ಟ್ ಮಾಡಬೇಕು. ಅದು ಅಲ್ಲದೆ ಆಂಟಿ ಸಖತ್ತಾಗಿದ್ದಾಳೆ. ನಾನು ಹೋಗಿದ್ದು ಪ್ರತಿ ಸರಿನೂ ಸ್ವರ್ಗ ತೋರಿಸ್ತಾಳೋ. ಈಗ ಆಂಟಿ ಬೋರ್ ಆಗಿದ್ದಾಳೋ. ಯಾರಾದರೂ ಹೊಸಬ್ರಿದ್ರೆ ನನಗೆ ಹೇಳ್ತೀಯಾ? ಓಕೆ, ಬಾಯ್. ಸುಧಾ, ಗ್ರಾಸರೀಸ್ ತಂದಿದ್ದೀನಿ, ಟೇಬಲ್ ಮೇಲೆ ಇಟ್ಟಿದ್ದೀನಿ. ಅಬ್ಬಾ, ಸದ್ಯ ಇವತ್ತಾದ್ರೂ ತಂದ್ರಲ್ವಾ? ಸರಿ, ನಾನು ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡ್ಕೋತೀನಿ. ಹಾಗೆ ಆಗ್ಲಿರಿ. ಹಲೋ ರಘು, ನೀನು ಹೇಳಿದ್ದು ಸಖತ್ತಾಗಿ ವರ್ಕೌಟ್ ಆಯ್ತು ಕಣೋ. 10 ಡೇಸ್ಗೊಂದ್ಸಲ ನೀನು ಏನು ಮಾಡು ಅಂತ ಹೇಳಿದ್ಯೋ ಅದನ್ನ ಮಾಡಿದ್ದೀನಿ. ಆ ಹುಡುಗಿ ನನ್ನ 10 ದಿವಸಕ್ಕೊಂದ್ಸಲ ಕರಿತಾಳೋ. ಹೋಗಿದ್ದು ಪ್ರತಿ ಸರಿನೂ ಸ್ವರ್ಗ ತೋರಿಸ್ತಾಳು ಕಣೋ. ಮತ್ತೆ ನೆಕ್ಸ್ಟ್ ವೀಕು ಬಾ ಅಂತ ಹೇಳಿದಾಳೋ. ಅವಳನ್ನ ಪರಿಚಯ ಮಾಡಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕಣೋ. ಈ ಥರದವ್ರು ಯಾರಾದರೂ ಇದ್ದರೆ ನನಗೆ ಹೇಳ್ಬಿಡು, ತುಂಬ ಹೆಲ್ಪ್ ಆಗುತ್ತೆ. ಸರಿ ಕಣೋ, ಬಾಯ್.